जागो जागो प्यार मोरे लाल जागो जागो प्यार जागो जागो प्यारे मोरे लाल जागो जागो ನಮ್ಮ ತಂದೆಯವರಿಗೆ ಮೊದಲಿನಿಂದಲೂ ಇದು ಸಂಗೀತ ಅಭಿಮಾನಿಯವರು. ತಾನೇ ಗುರುಗಳನ್ನು ಮನೆಯಲ್ಲಿ ಇಟ್ಕೊಂಡು ಕಲ್ತವರು. ಪಂಡ್ರಿಬಾಯಿ ಅವರು ಇದ್ರಲ್ಲ, ಅವರ ಸೋದರ ಮಾವ ಶೇಷಗಿರಿ ಮಾಸ್ತರು ಅಂತ, ಅವರ ಮುಖಾಂತರ ನಮ್ಮ ತಂದೆಯವರು ಸಂಗೀತ ಕಲಿಕ್ಕೆ ಶುರು ಮಾಡಿದ್ರು. ಜನರಿಗೇನು ಗೋವಿಂದ ಹೆಗಡೆಯವರು ಸಾಲ ಮಾಡಿದ್ದಾರೆ, ಗೋವಿಂದ ಹೆಗಡೆಯವರು ಸಾಲ ತಗೊಂಡು ಬಂದರು, ಅಲ್ಲಿ ಸಾಲ ತೆಗಿತಾರೆ, ಇಲ್ಲಿ ಸಾಲ ತೆಗಿತಾರೆ, ಹಾಗೆ ಅಂತ. ಆದರೆ ಆ ಸಾಲ ಎಲ್ಲೋಗುತ್ತೆ? ಯಾರಿಗಾದ್ರೂ ಕಷ್ಟದಲ್ಲಿದ್ದವರಿಗೆ ಕೊಡೋದು. ನಿಮ್ಮ ಮನೆಯ ಆ ಬಡತನದ ಮಧ್ಯೆಯೂ ತಂದೆಯವರು ಇದನ್ನೆಲ್ಲ ಇಷ್ಟು ಅನ್ನದಾಸೋಹ, ಈ ಮಕ್ಕಳಿಗೆ ಸಂಗೀತ, ಇದನ್ನೆಲ್ಲ ಹೇಗೆ ನಿಭಾಯಿಸಿದ್ರು? ಆ ನೆನಪುಗಳು ಹೇಗೆ? ಪರಮೇಶ್ವರನೇ ನನಗೆ ಮೊದಲಿಂದನೂ ಅಷ್ಟೇ, ನಾನು ಬೀಳದೆ ಹೋದಂಗೆ ಸಂಗೀತದಲ್ಲಿ, ನಾನು ಮೂಲೆ ಗುಂಪಾಗದೆ ಹೋದಂಗೆ ನೋಡ್ಕೊಂಡವನು ಅವನೇ. ಕಲೆಯಲ್ಲಿ ಸಿಕ್ಕಿದ ಆ ಸುಖ ಇನ್ನು ಯಾವುದ್ರೊಳಗೂ ಕಂಡೇ ಇಲ್ಲ, ಯಾವುದ್ರೊಳಗೂ ಇಲ್ಲ. ಮತ್ತು ಆ ಕಲಾವಿದರು ಅಂದರೆ ನಮ್ಗಷ್ಟು ಎದೆ ತುಂಬ ಬರುತ್ತೆ, ಕಣ್ಣು ತುಂಬ ಬರುತ್ತೆ. ಅವನಿಗೇನು ಕೇಳಿದ್ರೆ ಸಂಗೀತ ಅಷ್ಟೇ. ಸಂಗೀತ ಪ್ರಾಮುಖ್ಯವಾಗಿ ಸಂಗೀತ, ಅದಕ್ಕೆ ಬೆಲೆ ಕೊಟ್ಟಷ್ಟು ಅವನು ಮನುಷ್ಯರಿಗೆ ಬೆಲೆ ಕೊಟ್ಟಿಲ್ಲ. ನನ್ನ ಕಂಠ ನನಗೆ ಅಸಹ್ಯ ಬೇಡ ಅಂತ ಅನಿಸಿದಾಗ ಬಿಟ್ಬಿಡ್ತೀನಿ. ಕಲಬಾಗದ ಕುಟುಂಬದ ಒಟ್ಟು ಪರಂಪರೆಯನ್ನು ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಈ ಸಂಧಿಯಲ್ಲಿ ಏನನ್ನಿಸ್ತು? ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನನ್ನ ಚಾನಲ್ಲಿನ ಬಹಳ ದೊಡ್ಡ ಉದ್ದೇಶವೇ ಈ ಸಮಾಜದ ಒಂದು ರಚನಾತ್ಮಕ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಗೇಯತೆ, ತನ್ನದೇ ಆದಂಥ ಸಾಧ್ಯತೆ, ಅದು ಬಡತನ ಇರ್ಬೋದು, ಅಸಹಾಯಕತೆ ಇರ್ಬೋದು, ಒಂದು ಮಹಾ ಸವಾಲಿರ್ಬೋದು, ಅವೆಲ್ಲವನ್ನು ಮೀರಿ ತನ್ನ ಒಂದು ನಿರ್ದಿಷ್ಟ ಗುರಿಯನ್ನು ತಲುಪಿದ ಮಹಾನ್ ಸಾಧಕರ ಒಂದು ಪರಿಚಯ ಮಾಡುವ ಮೂಲಕ, ಆ ಸಾಧ್ಯತೆಯನ್ನು ನಿಮ್ಮೆದುರು ಚಿತ್ರಿಸುವ ಮೂಲಕ, ಸಮಾಜದಲ್ಲಿ ಎಂತೆಂಥ ಮಹಾನ್ ವ್ಯಕ್ತಿಗಳು ತಮ್ಮ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ, ಆ ನೆರಳಲ್ಲಿ, ಆ ಬೆಳಕಲ್ಲಿ, ಆ ಆವರಣದಲ್ಲಿ ನಾವು ಬದುಕ್ತಾ 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 ಅದನ್ನು ಪುನರಾವಲೋಕನಕ್ಕೆ ಒಡ್ಡುವ ಮೂಲಕ ನಮ್ಮ ಬದುಕನ್ನು ಕೂಡ ಶುದ್ಧೀಕರಿಸುವ, ದೃಢೀಕರಿಸುವ ಒಂದು ಸಂಕಲ್ಪಕ್ಕೆ ಒಡ್ಡಿಕೊಳ್ಳುವಂಥ ಸಾಧ್ಯತೆಯನ್ನು ಹುಡುಕೊಳ್ಳಿಕ್ಕೆ ಈ ಎಲ್ಲ ಮಹನೀಯರು ನಮ್ಮ ಕಣ್ಣು ಕಾವಲಾಗಿ ನಿಲ್ತಾರೆ ಅಂತ ನನ್ನ ಭಾವನೆ. ಅಂಥ ಹಲವು ಸಾಧ್ಯತೆಗಳನ್ನು, ಹಲವು ವ್ಯಕ್ತಿಗಳನ್ನು, ಹಲವು ಸಾಧಕರನ್ನು ನಿಮ್ಮೆದುರು ಪರಿಚಯಿಸುವ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ನನ್ನ ಹುಟ್ಟೂರು, ನನ್ನ ಪರಿಸರ, ನನ್ನ ಇಡೀಯದಾದ ಬದುಕಿನ ಪ್ರಯಾಣದಲ್ಲಿ ಆತ್ಯಂತಿಕವಾದಂಥ ಒಂದು ನೆಲೆಯಾಗಿ ಸಂದವರು ಹಲವಾರು ವ್ಯಕ್ತಿಗಳು. ಆ ವ್ಯಕ್ತಿಗಳಲ್ಲಿ ನನಗೆ ಯಾವತ್ತೂ ನನ್ನ ನೆನಪಿನ ನೇಸರವಾಗಿ ದಕ್ಕುವವರಿದ್ದರೆ ಅದು ಕಲಬಾಗ ಗೋವಿಂದ ಹೆಗಡೆಯವರು. ಕಲಬಾಗ ಗೋವಿಂದ ಹೆಗಡೆಯವರು ಇವತ್ತು ಬದುಕಿದ್ದರೆ ಇದೇ ನವೆಂಬರ್ 5ಕ್ಕೆ 2025ನೇ ಇಸ್ವಿಯಲ್ಲಿ ಶತಮಾನೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು. ನಮ್ಮೂರಲ್ಲಿ ಅವರನ್ನು ದುರ್ವಾಸ ಅಂತಲೇ ಕರೀತಾ ಇದ್ರು. ಹುಂಬತನ, ನಾನೇನು ಅಂದುಕೊಂಡಿದ್ದೇನೋ ಅದನ್ನು ಸಾಧಿಸಿಯೇ ನಾನು ಮುಂದೆ ಬದುಕನ್ನು ಬದುಕ್ತೇನೆ, ಯಾವುದೇ ರೀತಿಯ ತರತಮತೆ, ಜಾತಿ ವ್ಯವಸ್ಥೆ, ಮಡಿಮೈಲಿಗೆ, ಇದು ಯಾವುದಕ್ಕೂ ಅವರು ತನ್ನ ಬದುಕನ್ನು ಈಡಾಗಿಸಿಕೊಂಡವರಲ್ಲ. ಹಾಗಂತ ಎಲ್ಲವನ್ನೂ ಬಿಟ್ಟವರೇ ಅಲ್ಲ, ಎಲ್ಲವನ್ನೂ ಉಳಿಸಿಕೊಂಡು ಒಂದು ಸಮಾನಾಂತರವಾದಂಥ ಒಂದು ಸಂಗೀತದ ಮೂಲಕವೇ
ಸಮಾಜವನ್ನು ನೋಡುವ ದೃಷ್ಟಿ ಸಾಧ್ಯ, ಸೃಷ್ಟಿ ಸಾಧ್ಯ, ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟಂಥ ಯಾರಾದರೂ ವ್ಯಕ್ತಿ ನನ್ನ ಕಣ್ಣೋಟದಲ್ಲಿ, ನನ್ನ ಬದುಕಿನಲ್ಲಿ ನಾನು ಕಂಡದ್ದಿದ್ದರೆ ಅದು ಕಲಬಾಗ್ ಗೋವಿಂದ ಹೆಗಡೆಯವರು. ಹೆಚ್ಚು ಓದಿದವರಲ್ಲ, ಆದರೆ ಅವರ ಇಡೀಯದಾದಂಥ ಬದುಕಿನ ದೃಷ್ಟಿ, ಸೃಷ್ಟಿ ಮತ್ತು ಅದರ ವ್ಯಾಪ್ತಿ ಅನನ್ಯವಾದದ್ದು, ಅದ್ಭುತವಾದದ್ದು. ತೊಳಸಾಣಿಯ ಮರಾಠಿಗರು ಒಂದು ಕಾಡಿನಲ್ಲೇ ಬದುಕುವಂಥ ಅಮಾಯಕ, ಅಶಕ್ತ ಒಂದು ಸಮಾಜವನ್ನು ಇವತ್ತು ಶಕ್ತ ಸಮಾಜವಾಗಿ, ಒಂದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಮುಂದುವರಿಯಲಿಕ್ಕೆ ಸಾಧ್ಯವಾಗಿದ್ದರೆ ಅದರ ಹೊಕ್ಕುಳು ಬಳ್ಳಿಯ ರೀತಿಯಲ್ಲಿ ಆಧಾರವಾಗಿ ನಿಂತವರು ಇದೇ ಕಲಬಾಗ್ ಗೋವಿಂದ ಹೆಗಡೆಯವರು. ಕಲಬಾಗ್ ಗೋವಿಂದ ಹೆಗಡೆಯವರ ಇಡೀ ಕುಟುಂಬ ಇವತ್ತು ಸಂಗೀತದ ಸಮಾರೋಹದಲ್ಲಿ ತನ್ನ ಬದುಕನ್ನು ಕಂಡುಕೊಂಡಿದೆ. 47 ಜನ ಹಿಂದೂಸ್ತಾನಿ ಸಂಗೀತದ ಬೇರೆ ಬೇರೆ ವಿಭಾಗಗಳಲ್ಲಿ ಇವತ್ತು ತೊಡಗಿಕೊಂಡಂಥ ಒಂದು ಕುಟುಂಬ ಇದ್ದರೆ ಕರ್ನಾಟಕದಲ್ಲಿ, ಕೆಲವು ಉತ್ತರ ಕರ್ನಾಟಕದಲ್ಲಿ ಕೆಲವು ಕುಟುಂಬ ಇದೆ ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಆದರೆ ಯಾವುದೇ ಬೇರೆ ವ್ಯವಸಾಯದಲ್ಲಿದ್ದೂ ಕೂಡ ಕಲಬಾಗ್ ಗೋವಿಂದ ಹೆಗಡೆಯವರ ಕುಟುಂಬ ಇವತ್ತು ಸಂಗೀತದಲ್ಲೇ ಸಂಪೂರ್ಣವಾಗಿ ತೊಡಗಿಕೊಂಡಿದೆ. 47 ಜನ, ಕೆಲವು ತಲೆಮಾರು ಅಂತ ಏಕೈಕ ಕುಟುಂಬ ಕರ್ನಾಟಕದಲ್ಲಿದ್ದರೆ ಅದು ಕಲಬಾಗ್ ಗೋವಿಂದ ಹೆಗಡೆಯವರ ಬಹಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸಿದ್ದೇನೆ. ಸಂಗೀತ, ಸಾಹಿತ್ಯ, ಕಲೆ, ರಂಗಭೂಮಿ, ಯಕ್ಷಗಾನ, ಸ್ವತಃ ಹರಿಶ್ಚಂದ್ರ ನಾಟಕದ ಹರಿಶ್ಚಂದ್ರನಾಗಿ ಅವರು ಮಾಡಿದ ಪಾತ್ರ ಇವತ್ತಿಗೂ ಚಿರಂತನ. ಅವರ ಯಕ್ಷಗಾನದ ಭಾಗವತಿಕೆ ಅತ್ಯದ್ಭುತ. ಅವರ ನಾಟಕದ ನಿರ್ದೇಶನದ ಚಾಕಚಕ್ಯತೆ, ಆ ಕರಾರುವಕ್ಕಾದಂಥ ಒಂದು ಇಡೀ ಫಾರ್ಮನ್ನು ಕಟ್ಟುವ ರೀತಿ ಅದ್ಭುತ. ಬಡತನದಲ್ಲಿ ಕಾಲಮುರಿದು ಬಿದ್ದಂಥ ಕುಟುಂಬವನ್ನು ಕೂಡ ಮನೆಯಲ್ಲಿ ಸಂಗೀತದ ಮೇಷ್ಟ್ರನ್ನು ಉಳಿಸಿಕೊಂಡು, ಅವರಿಗೆ ಸಂಬಂಧಪಟ್ಟಂಥ 6-7 ಜನರನ್ನು ಮನೆಯಲ್ಲಿ ಉಳಿಸಿಕೊಂಡು ಮಕ್ಕಳಿಗೆ ಸಂಗೀತ ಪಾಠವನ್ನು ಹೇಳಿಕೊಟ್ಟಂಥ ಮತ್ತು ಇಡೀ ಬಡತನದಲ್ಲೂ ಕೂಡ ಸಂಗೀತಕ್ಕೆ ಯಾವುದೇ ರೀತಿಯ ಒಂದೇ ಒಂದು ಚೂರು ಧಕ್ಕೆ ಮತ್ತು ತೊಂದರೆ ಬರದೇ ಇದ್ದ ಹಾಗೆ ಇಡೀ ಕುಟುಂಬವನ್ನು ಸಂಗೀತಮಯವಾಗಿ ಕಟ್ಟದ್ದಿದ್ದರೆ ಅದು ಗೋವಿಂದ ಹೆಗಡೆಯವರ ಬಹಳ ದೊಡ್ಡ ಸಾಧನೆ. ಗೋವಿಂದ ಹೆಗಡೆಯವರು ಸಾಲ ಮಾಡ್ತಾಯಿದ್ರು, ಗೋವಿಂದ ಹೆಗಡರು ಹುಂಬತನ, ಗೋವಿಂದ ಹೆಗಡೆಯವರು ಎಲೆ ಸಾರಿಗೆ, ಗೋವಿಂದ ಹೆಗಡರು ಅಲ್ಲಿ ಸೊಸೈಟಿಯಲ್ಲೇನೋ ತೊಂದರೆ, ಈ ಎಲ್ಲವನ್ನ ಆಪಾದನೆಗಳು ಅವರ ಮೇಲೆ ಇದ್ದರೂ ಕೂಡ ಅವರು ಇವತ್ತು ಪರಮೇಶ್ವರ ಹೆಗಡೆ ಅಂತ, ಗೋಪು ಅಂತ, ಪಾರ್ವತಕ್ಕರಂಥ, ನಾಗವೇಣಕ್ಕರಂಥ ಅವರ ಇಡೀ ಕುಟುಂಬದಲ್ಲಿ ವಿನಾಯಕ, ಶ್ರೀಧರ, ಶಾರದಾ, ಹೀಗೆ ಅವರು 10 ಮಕ್ಕಳು, ಒಬ್ಬರು ತೀರೋಗಿದ್ದಾರೆ, 9 ಮಕ್ಕಳು, ಆ 9 ಮಕ್ಕಳ ಮಕ್ಕಳು, ಅವರ ಮಕ್ಕಳು ಎಲ್ಲರೂ ಸಂಗೀತದಲ್ಲಿ ಇವತ್ತು ತೊಡಗಿಕೊಂಡಿದ್ದಾರೆ. ಇಂಥ ಕುಟುಂಬ ಎಲ್ಲೂ ಸಿಗೋದಿಲ್ಲ. ನನಗೆ ಈ ಕಲಬಾಗ್ ಗೋವಿಂದ ಹೆಗಡೆಯವರ ಶತಮಾನೋತ್ಸವ ಏನೋ ನಾವು ಎದುರುಗೊಳ್ತಾ ಇದ್ದೇವೆ, ಹೆಚ್ಚು ಕಮ್ಮಿ ಪರಮೇಶ್ವರ ಹೆಗಡೆಯವರಿಗೆ 70 ಸನಿಹ ಡಿಸೆಂಬರ್ನಲ್ಲಿ ಮುಟ್ತಾ ಇದ್ದಾರೆ. ಅವರ ಇಡೀ ಕುಟುಂಬದ ಒಂದು ಬೆಳವಣಿಗೆ, ಸಾಧನೆ, ಸಾಧ್ಯತೆ, ಆ ಮೂಲಕ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಒಂದು ಅರ್ಧಚಂದ್ರವಾಗಿ, ಅರ್ಧಾಕೃತಿಯಾಗಿ, ಪೂರ್ಣ ಕುಂಭವಾಗಿ ಇವತ್ತಿಗೂ ನಮ್ಮ ಅರಿವಿಗೆ ದಕ್ಕದ ಗೋವಿಂದ ಹೆಗಡೆಯವರ ಒಳಗನ್ನು, ಅಂತರಂಗವನ್ನು, ಅವರ ಇಡೀ ಹೆಜ್ಜೆ ಗುರುತನ್ನು, ಸಂಗೀತ ಸಂಗೀತ ಸಂಗೀತ, ಕಲೆ ಕಲೆ ಕಲೆ, ನಾಟಕ, ಇದಕ್ಕಾಗಿ ತನ್ನ ಇಡೀ ಜೀವನವನ್ನು ತೇದಂಥ ಇದೇ ಗೋವಿಂದ ಹೆಗಡೆಯವರ ಕುಟುಂಬ ಇವತ್ತಿಗೂ ಅವರ ನೆರಳಲ್ಲಿ, ಅವರ ಆಶೀರ್ವಾದದಲ್ಲಿ, ಅವರ ಸಾಧನೆ ಸಾರ್ಥಕತೆಯ ಇಡೀಯದಾದಂಥ ಒಂದು ಪುಳಕೋತ್ಸವದಲ್ಲಿ ಬದುಕ್ತಾ ಇದೆ. ಇಂಥ ಕುಟುಂಬ ನಿಮಗೆಲ್ಲಿಯೂ ಸಿಗೋದಿಲ್ಲ. ಗೋವಿಂದ ಹೆಗಡರ ಮಕ್ಕಳು ಹಾಗಾದ್ರಂತೆ ಹೀಗಾದ್ರಂತೆ, ನೋ, ಗೋವಿಂದ ಹೆಗಡರ ಮಕ್ಕಳು ಹಾಗೆ ಹಾಡ್ತಾರಂತೆ, ಹೀಗೆ ನುಡಿಸ್ತಾರಂತೆ, ಇಂಥ ಒಂದು ಮಾತುಗಳನ್ನು ನಾವು ಕೇಳ್ತೇವೆ. ಅಂಥ ಇಡೀ ಕುಟುಂಬವನ್ನು ನಿಮಗೆ ಪರಿಚಯಿಸುವ ಮೂಲಕ ಸಮಾಜದ ಒಟ್ಟು ರಚನೆಯ ಆ ಒಂದು ಸ್ವಾಭಾವಿಕವಾದಂಥ ಶ್ರೇಷ್ಠತೆಯನ್ನು ನಿಮ್ಮೆದುರು ಚಿತ್ರಿಸಬೇಕು ಅಂತ ಹೊರಟಿದ್ದೇನೆ. ನಾವೆಲ್ಲರೂ ಪಾರ್ವತಕ್ಕ ತಂಬೂರವನ್ನು ಹಿಡಿದು ಆ ದಿನಗಳಲ್ಲಿ, ನಮ್ಮ ಬಾಲ್ಯದಲ್ಲಿ
ಹಾಡ್ತಾ ಕೂತ್ರೆ ನಾವು ಶಾರದೆ ಅಂತಲೇ ಭಾವಿಸ್ತಾ ಇದ್ದೆವು. ಈ ಕಲಬಾಗ್ ಕುಟುಂಬದ ಈ 47 ಜನರ ಇಡೀಯದಾದಂಥ ಒಂದು ಸಮೂಹದಲ್ಲಿ ಪಾರ್ವತಕ್ಕ ಹಿರಿಯಳು. ನಾವೆಲ್ಲ ಪಾರ್ವತಕ್ಕ ಅಂತಲೇ ಕರೆಯೋದು. ಅಂಥ ಪಾರ್ವತಕ್ಕನ ನುಡಿಮುತ್ತುಗಳನ್ನು ನಿಮ್ಮೆದುರು, ಅವರ ಅಂತರಂಗದ ಮೃದಂಗವನ್ನು, ಆ ನಾದವನ್ನು, ಆ ನುಡಿಸುವಿಕೆಯನ್ನು ನುಡಿಮುತ್ತುಗಳಾಗಿ ನಿಮ್ಮೆದುರು ಇಡುತ್ತಾನೆ ಇಡೀಯದಾಗಿ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಈ ಕಲಬಾಗದ ಕುಟುಂಬವನ್ನು ಚಿತ್ರಿಸುವ ಒಂದು ಮಹಾಸರಣಿಯನ್ನು ಇವತ್ತು ಆರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ನೋಡ್ತೀರಿ, ನೋಡುವ ಮೂಲಕ ಈ ಮಹಾಸರಣಿಯ ಯಶಸ್ಸಿಗೆ ಕಾರಣರಾಗ್ತೀರಿ ಅನ್ನುವ ಭರವಸೆಯಲ್ಲಿ ಈ ಸರಣಿಯನ್ನು ಆರಂಭಿಸ್ತಾ ಇದ್ದೇವೆ. ಬನ್ನಿ, ಆ ಸರಣಿಯ ಮೊದಲ ಮಾತಾಗಿ, ಮೊದಲ ಮುತ್ತಾಗಿ, ಮೊದಲ ಪ್ರತಿಮೆಯಾಗಿ ನಮ್ಮ ಇಡೀ ಸಂಗೀತ ಲೋಕದಲ್ಲಿ ಎಲ್ಲರೂ ಕಲಬಾಗ ಕುಟುಂಬವನ್ನು ಪ್ರೀತಿಸಿದವರು ಅಥವಾ ಪ್ರೀತಿಸದೇ ಇದ್ದವರು ಈ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅದು ಪರಮೇಶ್ವರ ಹೆಗಡೆರ ಮೂಲಕ ಇರ್ಬೋದು, ಶ್ರೀಧರನ ಮೂಲಕ ಇರ್ಬೋದು, ಅಥವಾ ನಾಗವೇಣಕ್ಕ, ಪಾರ್ವತಕ್ಕ, ವಿನಾಯಕ ವಿದೇಶದಲ್ಲಿ, ಇವರೆಲ್ಲರೂ ಅವರವರದೇ ಆದಂಥ ಒಂದು ಕೊಡುಗೆಯ ಒಂದು ಇತಿಮಿತಿಯಲ್ಲಿ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಈ ಕಲಬಾಗ ಕುಟುಂಬಕ್ಕೆ ಧಾರೆ ಎರೆದಿದ್ದಾರೆ. ಅವರೆಲ್ಲರ ಮಾತಿಗೆ ಒಂದು ಮೊದಲಾಗಿ ಪಾರ್ವತಕ್ಕ ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ. ಬನ್ನಿ, ಪಾರ್ವತಕ್ಕನ ಮಾತಿಗೆ, ಅವರ ಮುಗ್ಧತೆಗೆ, ಅವರ ಪ್ರೀತಿಗೆ, ಅವರ ಇಡೀಯದಾದಂಥ ರೂಪ, ಲಾವಣ್ಯ, ಆ ಒಡಲಿನ ಒಂದು ಆ ಗನಿಕಟ್ಟಿದಂಥ ಇಡೀ ಅವರ ಬದುಕಿನ ಹಿನ್ನೋಟಕ್ಕೆ ಮುಖಾಮುಖಿಯಾಗೋಣ. ಬನ್ನಿ ಪಾರ್ವತಕ್ಕನ ಮಾತಿಗಾಗಿ. ಪಾರ್ವತಕ್ಕ ನಮಸ್ತೆ. ನಮಸ್ತೆ. ನನಗೆ ಕಲಬಾಗದ ಗೋವಿಂದ ಹೆಗಡ್ರ ಮನೆಯ ಕುಟುಂಬದ ಮೊದಲ ಮಗಳಾಗಿ ಆ ಇಡೀ ಅವರ ಸಾಂಸ್ಕೃತಿಕ ಚರಿತ್ರೆ, ಸಾಹಿತ್ಯದ ಮತ್ತು ಸಂಗೀತದ ಆ ಇಡೀ ಊರಿನ ಒಂದು ಕಥನ ಅಂತೇನಿದೆ ಅದರ ಒಂದು ಕಣ್ಸಾಕ್ಷಿ ನೀವು ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಿಮ್ಮಿಂದ ಒಂದು ಕಡೆ ನಿಮ್ಮ ಬೆಳವಣಿಗೆ, ಆ ದಿನಗಳು, ಮತ್ತು ಗೋವಿಂದ ಹೆಗಡ್ರ ತಂದೆಯಾಗಿ ನೀವು ಕಂಡದ್ದು, ಅದು ಎಲ್ಲವನ್ನು ಮುಕ್ತವಾಗಿ ಒಂದಿಷ್ಟು ಮಾತಾಡುವ ಅಂತ. ಈ ಕಾಲಕ್ಕೆ ಯಾಕೆ ಅದು ಬಹಳ ಮುಖ್ಯ ಅಂತಂದರೆ, ಹೊಸ ತಲೆಮಾರಿಗೆ ಈ ಚರಿತ್ರೆಯ ಅಂಶಗಳು ಗೊತ್ತಿಲ್ಲ. ಇವತ್ತು ಬೆಳದಿಂಗಳ ಸಂಗೀತೋತ್ಸವ ಮಾಡ್ತಾರೆ ಶ್ರೀಧರು, ಎಲ್ಲರೂ ಸೇರಿಕೊಂಡು ಗೋಪು. ಅದೀಗ 25 ವರ್ಷ ದಾಟಿದೆ. ಅದ್ರ ಹಿಂದೆ ಗೋವಿಂದ ಹೆಗಡ್ರು ಹಾಕ್ಕೊಟ್ಟಂಥ ಮಾರ್ಗ ಇದೆ ಅಂತ ನನ್ನ ಭಾವನೆ ಈಗ ನಮ್ಮೂರಲ್ಲಿ. ಹಾಗಾಗಿ ಅದನ್ನು ನಿಮ್ಮೊಟ್ಟಿಗೆ ಒಂದಿಷ್ಟು ನೀವು ಅದನ್ನು ಅಕಾಡೆಮಿಕ್ಕಾಗಿ ಮಾತಾಡಬೇಕಾಗಿಲ್ಲ. ನಿಮ್ಮ ಸುಖ, ದುಃಖ, ಹೋರಾಟ, ಕಷ್ಟ ಎಲ್ಲವನ್ನು ಸೇರಿ ನೀವು ಮಾತಾಡ್ತಾ ಹೋಗಿ ಅಂತ. ಆಯಿತು, ಹೇಳ್ತೀನಿ. ಈಗ ನಮ್ಮ ತಂದೆ ತಾಯಿಗೆ ನಾನು ಮೊದಲನೇ ಮಗಳು. ನನ್ನ ಕೆಳಗೆ 9 ಜನ ಆಗಿತ್ತು, ಒಬ್ಬರಿಲ್ಲ. ಈಗ 8 ಜನ ಇದ್ದಾರೆ ನನ್ನ ಕೆಳಗೆ. 4 ತಮ್ಮ, 4 ತಂಗಿಯಂದಿರು. ಎಲ್ಲರೂ ಅಂದರೆ ಎಲ್ರಿಗೂ ನಮ್ಮ ತಂದೆಯವರದ್ದು ಒಂದೇ ಅನುಭವ ಆಗಿಲ್ಲ. ಅವರು ತಂದೆಯವರ ಶಿಕ್ಷಣದಲ್ಲಾಗಲಿ, ಅವರ ಒಂದು ಏನು ಅವರ ನೆರಳಿನ ಅನುಭವ ಎಲ್ರಿಗೂ ಒಂದೇ ಸಮನಾಗಿ ಆಗಿಲ್ಲ. ಸ್ವಲ್ಪ ಭಿನ್ನತೆ ಇದೆ. ಒಬ್ಬರಿಂದ ಒಬ್ಬರಿಗೆ ಭಿನ್ನತೆ ಇದೆ. ನಮ್ಮ ಸಾಮಾನ್ಯವಾಗಿ ನಮ್ಮದೆಲ್ಲ ಅನುಭವ, ನಂದು, ನನ್ನ ತಮ್ಮ ಪರಮೇಶ್ವರ, ನನ್ನ ತಂಗಿ ನಾಗವೇಣಿ, ನಮ್ಮ 3 ಅನುಭವ ಮಾತ್ರ ಸಾಮಾನ್ಯವಾಗಿ ಸೇಮ್ ಇದೆ. ನಮ್ಮಿಬ್ಬರದ್ದು. ನಾನು ನನ್ಗಿಂತ ನನ್ನ ತಂಗಿ ನಾಗವೇಣಿ 2.25 ವರ್ಷ ಚಿಕ್ಕವಳು, ತಮ್ಮ 5 ವರ್ಷ ಚಿಕ್ಕವನು ಪರಮೇಶ್ವರ. ಇವರು ನಮ್ಮ ತಂದೆಯವರಿಗೆ ಮೊದಲಿನಿಂದಲೂ ಇದು ಸಂಗೀತ ಅಭಿಮಾನಿಯವರು. ಸಂಗೀತ ತಾನೇ ಗುರುಗಳನ್ನು ಮನೆಯಲ್ಲಿ ಇಟ್ಕೊಂಡು ಕಲ್ತವರು. ಇವರು ಪಂಡ್ರಿಬಾಯಿ ಅವರು ಇದ್ದಿರಲ್ಲ, ಸಿನಿಮಾ ನಟಿಯವರು, ಅವರ ಸೋದರ ಮಾವ ಶೇಷಗಿರಿ ಮಾಸ್ತರು ಅಂತ ಅವರಲ್ಲಿ ಸಂತೆಗುಳಿ ಸ್ಕೂಲ್ನ ಮೇಸ್ಟ್ರಿದ್ರು ಅವರು. ಆಗಲ್ಲ ನಾವು ಅಂದರೆ ಗುರ್ತ ಹಿಡಿಯೋಕ್ಕೂ ಸಾಧ್ಯ ಇಲ್ಲ. ಎಲ್ಲೋ ಒಂದು ಚೂರು ನನಗೆ ಇದು ಕಾಣ್ತಾ ಇದೆ, ಏನು ಹೇಳಿ, ನೆನಪು ಬರ್ತಾ ಇದೆ. ಅವರು ಶೇಷಗಿರಿ ಮಾಸ್ತರು. ಯಾಕೆಂದರೆ ನನಗೆ ಆವಾಗ ಒಂದು 3 ವರ್ಷ ಅಷ್ಟೇ, 3.5 ವರ್ಷ ನನಗೆ ಆವಾಗ. ನನ್ನ ತಂಗಿ ಚಿಕ್ಕವಳು, ಇಬ್ಬರೇ ನಾವು ಆಗ ಹುಟ್ಟಿದ್ದು. ಶೇಷಗಿರಿ ಮಾಸ್ತರ್ ನಮ್ಮ ಮನೇಲಿ ಇದ್ದಾಗ ನಾವು ಅಷ್ಟೇ ಇಬ್ಬರೇ ನಾವು ಹುಟ್ಟಿದ್ದು, ನಾನು ನನ್ನ ತಂಗಿ. ತಮ್ಮ ನೋಡಿಲ್ಲ ಮತ್ತು ಅವ್ರನ್ನ. ಆವಾಗ ಮನೇಲೇ ಇಟ್ಕೊಂಡು ಪಾಪ ಅವ್ರ ಸಂತೆಗಳಿಗೆ ಅಲ್ಲಿಂದ ನಡ್ಕೊಂಡು ಹೋಗೋರಂತೆ. ಆವಾಗ ನಮ್ಮ ತಂದೆಯವರು ಅವ್ರದ್ದು ಒಳ್ಳೆ ಸಂಗೀತ ವಿದ್ವಾಂಸರಂತೆ. ಅವರು ಹರಿಕತೆ ಅಂತೂ ಅಷ್ಟು ಚೆನ್ನಾಗಿ ನಾನು ಒಂಚೂರು ನಂಗೆ ಹರಿಕತೆ ಕೇಳಿದ ನೆನಪಿದೆ ಇಲ್ಲಿ ಕೆರೆಕೊಂಡ ಶಾಲೆಯಲ್ಲಿ. ಅಷ್ಟು ಒಳ್ಳೆ ವಿದ್ವಾನ್ ಅವರು.
ಮತ್ತು ರಾಗಗಳಂತೂ ಸಿಕ್ಕಾಪಟ್ಟೆ ರಾಗಗಳು ಬರ್ತಾಯಿತ್ತಂತೆ ಅವರಿಗೆ, ಸಂಗೀತ ರಾಗಗಳಂತೂ ಸಿಕ್ಕಾಪಟ್ಟೆ ಹಾಗೆ ಅಷ್ಟು ಚೆನ್ನಾಗಿ ಹಾಡ್ತಾಯಿದ್ರು ಅವರು. ಅವರ ಮುಖಾಂತರ ನಮ್ಮ ತಂದೆಯವರು ಸಂಗೀತ ಕಲಿಕ್ಕೆ ಶುರು ಮಾಡಿದ್ರು. ಈಗ ಅವರು ಹಾಗೆ ಅಂತ ಬೆಳಗಿನ ಜಾವ ಹಾಡೋರಂತೆ, ನನಗೆ ನೆನಪಿಲ್ಲ, ನಮ್ಮ ತಾಯಿಯವರು ಹೇಳ್ತಾಯಿದ್ರು. ಆವಾಗಲೂ ಬೆಳಗಿನ ಜಾವ ನಮಗೆ ನಿದ್ರೆ ಇರಲಿಲ್ಲ, ಇವಾಗಲೂ ನಿದ್ರೆ ಇಲ್ಲ ಮಕ್ಕಳೇ ಹುಟ್ಟಿದ ಮೇಲೂ ಅಂತ. ಆವಾಗಲೂ ಅವರು ಬೆಳಗಿನ ಜಾವ ಪ್ರಾಕ್ಟೀಸ್ ಮಾಡೋರಂತೆ, ಅದು ಸ್ವರಾಲಂಕಾರ ಪ್ರಾಕ್ಟೀಸ್ ಅಂತೆ ಅವ್ರದ್ದು ಗ್ರೂಪ್ ಇತ್ತಲ್ಲ ನಮ್ಮ ತಂದೆಯವ್ರದ್ದು ಎಲ್ಲ. ಈ ಗಜಾನ್ ಭಟ್ರು, ದೇವಸ್ಥಾನ ಗಜಾನ್ ಭಟ್ರು, ನಾರಾಯಣ ಹೆಗಡೆಯರು, ಭಟ್ರು ಇಲ್ಲಿ ಕಾಸರಗೋಡು ಸಂಬಿಗೆ ಅವರು ಈಗಿಲ್ಲ, ಅವರು ಕಾಸರಗೋಡು ನಾರಾಯಣ ಭಟ್ರು ಅಂತ, ಅವರು ಎಲ್ಲ ಅವರು ಸೇರಿಕೊಂಡು ಸಂಗೀತ ಅಭ್ಯಾಸ ಮಾಡ್ತಾಯಿದ್ರು. ನನಗೆ ಗೊತ್ತು, ಕಾಂಪಿಟೇಷನ್ ಇಬ್ಬರೊಳಗೆ, ನಮ್ಮ ತಂದೆಯವರಿಗೂ ಮತ್ತು ನಾರಾಯಣ ಭಟ್ರಿಗೂ ಕಾಂಪಿಟೇಷನ್ ಅಷ್ಟು. ಅಂದರೆ ಯಾರು ಫಾಸ್ಟ್ ಸ್ವರಾಲಂಕಾರ ಹೇಳ್ತಾರೆ ಅಂತ ಅವರೊಳಗೇ ಕಾಂಪಿಟೇಷನ್ ಸಖತ್ತಿತ್ತು ಅವಾಗ. ನಮ್ಗೆ ಆಗಿಂದನೂ ಅದ್ರ ಕೇಳೋದು ಏನೋ ಒಂಥರ ಅನುಭವ. ಅವರು ನೋಡ ಇವಾಗ ಹಾಡ ನೀ ಹಾಡ ಇವಾಗ ಹಾಡ ಅಂತ ಕೇಳೋರು ಯಾರು, ನಾರಾಯಣ ಭಟ್ರು. ಅವಾಗ ಇವರು ಹಾಡ್ತೇನೆ, ನಾನು ಹಾಡ್ತೇನೆ, ನೋಡು ಅಂತ ಹೇಳಿ ಇವರು ಚಾಲೆಂಜ್ ಆಗಿ ಹಾಡೋರು. ನಮ್ಮ ತಂದೆಯವರು ಇಬ್ಬರು ಅಷ್ಟು ಚೆನ್ನಾಗಿ ಹಾಡುವರು, ಅಷ್ಟು ಚೆನ್ನಾಗಿ ಹಾರ್ಮೋನಿಯಂ ಬಾರಿಸೋರು, ತುಂಬ ಚೆನ್ನಾಗಿ ಹಾರ್ಮೋನಿಯಂ ಕಲ್ತ್ಕೊಂಡ್ಬಿಟ್ರು ಇವ್ರ ಹತ್ರ, ಶೇಷಗಿರಿ ಮಾಸ್ತರ್ ಹತ್ರ. ಆ ವಿದ್ಯೆ ನಮಗೆ ಬಂತು. ನಮಗೆ ಅವರು ಮತ್ತೆ ಅವ್ರ ಮನಸ್ಸಿನಲ್ಲಿ ಅದೊಂದಿತ್ತು, ನನ್ನ ಮಕ್ಕಳಿಗೂ ಸಂಗೀತಾಭ್ಯಾಸ ಮಾಡಿಸ್ಬೇಕು ಅಂತ. ಮೂಲ ನಮ್ಮ ತಂದೆನೇ ನಮಗೆ ಸ್ವರಾಲಂಕಾರ ಎಲ್ಲ ಹೇಳ್ಕೊಟ್ಟಿದ್ದು ಅವರೇ, ತಂದೆಯವರೇ, ನಮ್ಮೂರಿಗೂ. ಆಮೇಲೆ ಮನೇಲೇ ಇವರು ಕಟ್ಟಿಗೆ ಭಟ್ರವರು ನಮ್ಮ ಗುರುಗಳು, ಅವ್ರು ಬಂದ ಮೇಲೆ, ಅವರು ನಮ್ಮ ಮನೆಗೆ ಬಂದ ಮೇಲೆ ಅವರು ಮನೇಲೇ ಇಟ್ಕೊಂಡು ನಮ್ಮೂರಿಗೂ ಪಾಠ ಹೇಳಿಸಿದ್ರು, ಸಂಗೀತ ಪಾಠ. ನಾವು ಶಾಲೆಗೆ ಹೋಗೋದು, ನನಗೆ ನೀಲ್ಕೋಡ್ ಶಾಲೆಗೆ ಹಾಕ್ಬಿಟ್ಟಿದ್ರು ಆವಾಗ. ನೀಲ್ಕೋಡ್ ನಿಮ್ಮ ಅಜ್ಜನ ಮನೆಯಲ್ಲಿ ಇದ್ಕೊಂಡು ನೀಲ್ಕೋಡ್ ಶಾಲೆಗೆ ಹೋಗೋದು ನಾನು, 5ನೇ ಕ್ಲಾಸ್ ಆಗಿತ್ತು ಆವಾಗ. ಅಲ್ಲಿಂದ ಶನಿವಾರ ಭಾನುವಾರ ಇಲ್ಲಿಗೆ ಬರೋದು ಮನೆಗೆ. ಇಲ್ಲಿ ಬಂದು ಎಷ್ಟಾಗತ್ತೋ ಅಷ್ಟು 2 ದಿವಸದಲ್ಲಿ ಕಲ್ತ್ಕೊಂಡು ಮತ್ತೆ ಅಜ್ಜಿ ಮನೆಗೆ ಹೋಗೋದು. ಆಮೇಲೆ ಬಂದ ಮೇಲೆ ತಮ್ಮಂದಿರ ಹತ್ರ ತಂಗಿದ್ರ ಹತ್ರ ಎಲ್ಲ ಕೇಳೋದು, ಏನೇನು ಹೇಳ್ಕೊಟ್ರು ಹೇಳು ಅಂತ. ಆಮೇಲೆ ಇವ್ರ ಹತ್ರನೂ ಹೇಳೋದು, ಗುರುಗಳ ಹತ್ರನೂ ಕೇಳೋದು, ಎಲ್ಲ ಕೇಳ್ಕೊಂಡು. ಮತ್ತು ಗುರುಗಳು ಅಂದರೆ ಅವರು ನಮಗೆ ಗುರುಗಳು ಹಂಗೆ ಇರಲಿಲ್ಲ, ಎಲ್ಲ ಸೋದರ ಮಾವನ, ಎಲ್ಲೋ ಚಿಕ್ಕಪ್ಪನ, ಎಲ್ಲೋ ಆ ಥರ ಸಂಬಂಧ ಇತ್ತು ನಮಗೆ. ಅಷ್ಟು ನಮಗೆ ಸಾಫ್ಟಾಗಿ ಆ ಥರ ಗುರುಗಳು ಎಲ್ಲೂ ಸಿಗಲ್ಲ, ಅಂಥ ಗುರುಗಳು ನಮ್ಮ ಕಟ್ಟಿಗೆ ಭಟ್ರು. ಅವರ ಮುಖಾಂತರ ಆಮೇಲೆ ನಮಗೆ ಸ್ಕೂಲ್ ವಿದ್ಯೆ ಸ್ವಲ್ಪ ಕಡೆಗಣಿಸಿದಂಗೆ ಆಗೋಯ್ತು. ಯಾಕೆಂದರೆ ನಮ್ಮ ತಂದೆಯವರಿಗೆ ಇಂಪಾರ್ಟೆಂಟ್ ಸಂಗೀತ, ಆಮೇಲೆ ಸ್ಕೂಲ್ ವಿದ್ಯೆ, ಮೊದಲೇ ಸಂಗೀತ. ಅದನ್ನು ಮಿಸ್ ಮಾಡಲೇಬಾರ್ದು, ಒಂದು ದಿವಸ ಕ್ಲಾಸು ಮಿಸ್ ಮಾಡಬಾರ್ದು. ಯಾರಾದರೂ ತಬಲಾ ಬಾರಿಸೋರು, ಆಗೆಲ್ಲ ಇವರು ಇದ್ಕೊಂಡು ಎಷ್ಟೋ ಜನರನ್ನ ತಬಲಾ ಬಾರಿಸೋರನ್ನ ತಯಾರು ಮಾಡಿದ್ರು, ಯಾರು ಕಟ್ಟಿಗೆ ಭಟ್ರು. ಆವಾಗೆಲ್ಲ ಇದ್ದುಕೊಂಡು ಅವರು ದಿನ ಪ್ರಾಕ್ಟೀಸ್ ಆಗುತ್ತೆ ಅಂತ ನಮ್ಮ ಮನೆಗೆ ಬರ್ತಾಯಿದ್ರು ಅವರು, ತಬಲಾ ಬಾರಿಸೋರು. ಇವರು NS ಹೆಗಡೆಯವರು ಅವರೆಲ್ಲ ಬರ್ತಾಯಿದ್ರು. ಆಮೇಲೆ ನಮ್ಮ ಗೋಪುಗೂ ಕಲಿಸಿದ್ರು, ತಂದೆಯವರೇ ಕಲ್ತ್ಬಿಟ್ರು. ತಂದೆಯವ್ರ ಹತ್ರ ಅಂದರೆ ನಾನು ಮಕ್ಕಳಿಗೆ ಟೇಕ ಹಿಡಿತೀನಿ, ನನಗೂ ಹೇಳ್ಕೊಡಿ ಅಂತ ಹೇಳಿದ್ರು ತಂದೆಯವರು. ಆವಾಗ ಕಟ್ಟಿಗೆ ಭಟ್ರು ತಂದೆಯವ್ರಿಗೆ ಅವರು ಹಾಡ್ತಿದ್ರು, ತಬಲಾನು ಬಾರಿಸ್ತಿದ್ರು, ಹಾರ್ಮೋನಿಯಂ ಬಾರಿಸ್ತಾಯಿದ್ರು. ನಮ್ಮ ಕಟ್ಟಿಗೆ ಭಟ್ರು, ನಮ್ಮ ಗುರುಗಳು ಅಷ್ಟು ಎಲ್ಲದರೊಳಗೂ ಆಲ್ರೌಂಡರ್ ಅವರು. ಜೇನಿನಂಥ ಧ್ವನಿ. ಹಾಗೆ ಯಾರೂ ಈಗಿನ ನಿಜವಾಗಿ ಆ ಪುಣ್ಯ ಪಡೆದಿಲ್ಲ, ಈಗಿನ ಅವ್ರ ಮಕ್ಕಳೇ ಪುಣ್ಯ ಪಡೆದಿಲ್ಲ ಕೇಳುವಂಥದ್ದು. ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಅಂದರೆ ಅದು ಮೈ ರೋಮಾಂಚನ ಆಗೋದು, ಅಂತಹ ಧ್ವನಿ ಅವ್ರದ್ದು. ಅದು ಅವರು ಆವಾಗ ತಬಲಾ ಬಪ್ಪ ಕಲ್ತ್ಕೊಂಡ್ರು, ನಮ್ಮ ತಂದೆ ಕಲ್ತ್ಕೊಂಡು ನಮಗೆ ಟೇಕ ಹಿಡಿತಾಯಿದ್ರು ಪ್ರಾಕ್ಟೀಸಿಗೆ. ಹಾಗಾಗಿ ನಾವು ಕಳ್ಳು ಬೀಳುವಂಗೆ ಇಲ್ಲವೇ ಇಲ್ಲ. ಅವರ ಮುಖಾಂತರ ಸಂಗೀತ ವಿದ್ಯೆ ಅಷ್ಟು ಅಂಟ್ಕೊಂಡಿತು. ಯಾಕೆಂದರೆ ಮತ್ತೆ ಒಂದು ಅಂದರೆ ನನಗೆ ಅನಿಸುತ್ತೆ, ಚಿಕ್ಕವರಿದ್ದಾಗ ಈ ಮಕ್ಕಳಿಗೆ ಸ್ವಲ್ಪ ಬಲವಂತ ಮಾಡಲೇಬೇಕು, ಸುಮ್ಮನೆ ಸಹಜವಾಗಿ ಬರಲಿ, ಅವರೇ ಕಲೀಲಿ. ಅಲ್ಲ, ಅವ್ರಿಗೆ ಗೊತ್ತಿರೋದಿಲ್ವಲ್ಲ. ಗೊತ್ತಿಲ್ಲ. ಮತ್ತು ಆ ಸಂಸ್ಕಾರ ಹಾಕಬೇಕು. ಇಲ್ಲ, ಅವ್ರು ಕಲಿತಾರೆ, ಅವ್ರ ಪಾಡಿಗೆ ಅವ್ರಿಗೆ ಕಲಿತಾರೆ ಅಂತ ಹಿಂಗೆ ಬಿಟ್ಟರೆ ಕೆಲವರು ಇದು ಮಾಡಲ್ಲ. ಅವ್ರ ಮನಸ್ಸಿಗೆ ಬಂದಾಗ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದಕ್ಕೆ ಸರಿ ಒಂದು ದೀಕ್ಷೆ ಥರ ಕೊಡಬೇಕು ಅನ್ನೋದ್ರೆ ತಂದೆಯವರ ಬಾಯಿಂದ ಬರಬೇಕು. ಇಲ್ಲ, ನೀನು ಹಾಡಲೇಬೇಕು, ನೀನು ತಪ್ಪಿಸಬಾರ್ದು, ನೀನು ಒಂದು ದಿವಸನೂ ತಪ್ಪಿಸಬಾರ್ದು, ಇಲ್ಲ ಹಾಡಲೇಬೇಕು ಅಂತ ಸ್ವಲ್ಪ ಬಲವಂತ ಬೇಕೇ ಬೇಕು. ಇದು ನಾವು ಚಿಕ್ಕವರಿಂದ ನಾವು ಕಲಿತ ಅನುಭವ ಇದು.
ಅವರು ಆ ಥರ ಮಾಡ್ತಾಯಿದ್ರು ತಂದೆಯವರು. ಯಾರು ಬಂದ್ರೂ ತಬಲ ಬಾರಿಸೋರು ಬಂದ್ರೂ ನಮ್ಮ ಬನ್ನಿ ತಂಬೂರ ತೊಗೊಂಡು ಬನ್ನಿ ಪ್ರಾಕ್ಟೀಸಿಗೆ ಬನ್ನಿ ಅಂತ ಹೇಳುವರು. ಅದು ನಮಗೇನಾಗ್ತಿತ್ತು, ಕೆಲವೊಂದು ಸಲ ಸ್ಕೂಲ್ ಎಕ್ಸಾಮ್ ಬರ್ತಿತ್ತು, ಎಕ್ಸಾಮಿಗೆಲ್ಲ ಬರಿಬೇಕಿತ್ತಲ್ವ, ಓದಬೇಕಿತ್ತಲ್ವ, ಓದೋಕ್ಕೆಲ್ಲ ಟೈಮ್ ಇರ್ತಾ ಇರಲಿಲ್ಲ ನಮಗೆ. ಆಮೇಲೆ ನಾವು ಗೋವೆ ಬೇಣಕ್ಕೆಲ್ಲ ಇವ್ರದ್ದು ಕಾಟ ತಪ್ಪಿಸ್ಕೊಳ್ಳೋದು ಆಗದೆ ಗೋವೆ ಬೇಣಕ್ಕೆಲ್ಲ ಹೋಗ್ತಿದ್ವಿ. ಅಲ್ಲೆಲ್ಲ ಹೋಗಿ ಅಲ್ಲಿ ಹೋಗಿ ಓದ್ಕೊಳ್ಳೋದು, ಮನೇಲಿ ಓದ್ಕೊಳ್ಳಲ್ಲ, ಅಲ್ಲಿ ಹೋಗಿ ಓದ್ಕೊಳ್ಳೋದು. ಆ ಥರ ಎಲ್ಲ ಮಾಡ್ಕೊಂಡು ಏನೋ ಮಾಡ್ಕೊಂಡಂತೂ ಆ ವಿದ್ಯೆನೂ ಬಿಟ್ಟಿಲ್ಲ, ಸಾಮಾನ್ಯವಾಗಿ ಕಲ್ತ್ವಿ ನಾವು. ಇವಾಗ ಇದು ಸಂಗೀತ ವಿದ್ಯೆ ಅಂತೂ ಆವಾಗ ಯಾರೂ ಸಂಗೀತದ ಪ್ರೋತ್ಸಾಹ ಮಾಡುವವರು ಇರಲಿಲ್ಲ. ಮತ್ತು ನಮ್ಮನ್ನು ನಮ್ಮ ತಂದೆ ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ರು ಅಂದರೆ, ಎಲ್ಲೇ ಆದ್ರೂ ಸಂಗೀತ ಪ್ರೋಗ್ರಾಮ್ ಎಲ್ಲೇ ಯಾರಿದಿರಲಿ ಅಲ್ಲೂ ಕರ್ಕೊಂಡು ಹೋಗ್ತಾಯಿದ್ರು, ಕಾಂಪಿಟಿಷನ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ಕಾರವಾರಕ್ಕೆಲ್ಲ ನಮ್ಮ ರೋಹಿದಾಸ್ ಮಾಸ್ತರ್ ಇದ್ರಲ್ಲ, ರೋಹಿದಾಸ್ ಮಾಸ್ತರ್ ಮುಖಾಂತರ ಕಾರವಾರ ಕಾಂಪಿಟಿಷನ್ನಿಗೆ ಹೋಗಿದ್ವಿ, ಅಲ್ಲೂ ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ಅಂದರೆ ಪ್ರೋತ್ಸಾಹ ಕೊಡುವರು. ಅದು ನಿಂತು ವಿದ್ಯೆ ಆಗಬಾರ್ದು, ಹೋಗ್ತಾನೆ ಇರಬೇಕು, ಕಲಿತಾನೆ ಇರಬೇಕು ನೀವು ಅಂತ. ಆಮೇಲೆ ಇದು ತಮ್ಮ ತಂಗಿಂದಿರು ಎಲ್ಲರೂ ಚೆನ್ನಾಗೇ ಹಾಡ್ತಾಯಿದ್ರು, ಚೆನ್ನಾಗಿ ಕಲ್ತರು ಅವರು. ನನಗೆ ಅಜ್ಜನ ಮನೆ 5-6ನೇ ಕ್ಲಾಸ್ ಮಾತ್ರ ಅಜ್ಜನ ಮನೇಲಿ ಮುಗಿಸ್ಕೊಂಡು ಬಂದುಬಿಟ್ಟೆ ನಾನು. ಯಾಕೆಂದರೆ ನಂಗೆ ಸಂಗೀತ ಕಲಿಯೋಕ್ಕಾಗ್ತಾ ಇರಲಿಲ್ವಲ್ಲ 2ನೇ ಕ್ಲಾಸಲ್ಲಿ. 7ನೇ ಕ್ಲಾಸಿಂದ ಮತ್ತು ಇಲ್ಲೇ ಬಂದೆ. ಆಮೇಲೆ ನಾವು ಒಟ್ಟಿಗೆ ನಾವು ಇದು ಮಾಡ್ತಾಯಿದ್ರು. ಕಟ್ಟಿಗೆ ಭಟ್ರಿಗೆ ಅವರಿಗೆ ಅಲ್ಲಿ ಇದರಲ್ಲಿ ಸಿಕ್ತು, ಕಾಲೇಜಲ್ಲಿ, ಹೊನ್ನಾವರ ಕಾಲೇಜಲ್ಲಿ ಇದು ಲೆಕ್ಚರಾಗಿ ಸೇರಿಕೊಂಡ್ರು ಅವರು. ಆಮೇಲೆ ಮದುವೆನೂ ಆಯಿತು, ಅವ್ರಿಗೆ ಸಂಸಾರ ಮಾಡಿಸ್ಕೊಟ್ರು ನಮ್ಮ ತಂದೆಯವರು. ಆಮೇಲೆ ಅವರು ದೊಡ್ಡೊಂಡಕ್ಕೆ ಹೋಗಿ ವಾಸ ಮಾಡಲಿಕ್ಕೆ ಶುರು ಮಾಡಿದ್ರು. ಆವಾಗ ನಮಗೆ ಅವರು ನಮ್ಮ ಗುರುಗಳೇ, ನಮ್ಮ ಕಟ್ಟಿಗೆ ಭಟ್ರೆ, ಅವ್ರ ಗುರುಗಳು ಚಂದ್ರಶೇಖರ್ ಪುರಾಣಿಕ ಮಠ ಅಂತ. ಅವರು ಮಹಾನ್ ಸತ್ಪುರುಷರು ಅಂದರೆ ಸತ್ಪುರುಷರು ಅವರು. ಅಂಥ ಮೇಧಾವಿ, ಅಂಥ ಪಾಪ ಯಾರು ಎಲೆ ಮರೆ ಕಾಯಿ ಥರ, ಮತ್ತು ಅಷ್ಟೇ ಸಮಾಧಾನಿ, ಅಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರ ಮುಖಾಂತರ ನಮಗೆ ಕಲೀಲಿಕ್ಕೆ ನೀವು ಅನುವು ಮಾಡಿಕೊಟ್ರು ನಮ್ಮ ಕಟ್ಟಿಗೆ ಭಟ್ರು ಗುರುಗಳು. ಆಮೇಲೆ ಅವರು ನಮ್ಮ ಮನೆಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಅವರು ಒಬ್ಬರೇ ಬರ್ತಾ ಇರಲಿಲ್ಲ, ನಮ್ಮ ತಂದೆಯವರು ಹೇಳ್ತಾಯಿದ್ರು, ನೀವು ಮತ್ತು ಹಾಡೋರು ಇದ್ದರೆ ತಬಲಾದವರು ಎಲ್ಲ ಕರ್ಕೊಂಡು ಬನ್ನಿ ಅಂತ. ಆಮೇಲೆ ಅವರು ಯಾರ್ಯಾರು ಅವರಿಗೆ ಇದು ಮಾಡ್ತಾಯಿದ್ರು, ಪ್ರಾಕ್ಟೀಸಿಗೆಲ್ಲ ಬರ್ತಾಯಿದ್ರು, ಅವ್ರನ್ನೆಲ್ಲ ಕರ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲ, ನಮ್ಮ ಹೆಗ್ಡೆ ಅವ್ರ ಮನೆಗೆ ಹೋಗಬೇಕು, ಅಲ್ಲಿ ಸಂಗೀತ ಹೆಂಗೆ ಅವರು ನಿಷ್ಠೆಯಿಂದ ಮಕ್ಳಿಗೆ ಕಲಿಸ್ತಾರೆ, ಮತ್ತು ನಮ್ಮನ್ನು ಹೇಗೆ ಅವ್ರು ನೋಡ್ಕೋತಾರೆ, ಅಲ್ಲಿ ಹೋದರೆ ನಮ್ಗೆ ಅಷ್ಟು ಚೆಂದ, ಬನ್ನಿ ಅಂಥೇಳಿ ಕರ್ಕೊಂಡು ಬರೋರು. ಆಮೇಲೆ ಅವ್ರು ಬಂದಾಗೆಲ್ಲ ನಮಗೆ ಹಗಲು ಒಂದೇ ರಾತ್ರಿ ಒಂದೇ, ಇದೇ ಇಲ್ಲ, ಏನು ಹೇಳಿ, ವಿಶ್ರಾಂತಿನೇ ಇಲ್ಲ. ಯಾಕೆಂದರೆ ಹಗಲೆಲ್ಲ ಕೇಳಬೇಕು, ಅವ್ರು ಹಾಡೋದ ಪ್ರಾಕ್ಟೀಸ್ ಮಾಡಿ, ಇಡೀ ದಿನ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರೆಲ್ಲ ಸೇರಿಕೊಂಡು. ಅದನ್ನು ಕೇಳಬೇಕು, ಕೇಳೋದು ಅಂದ್ರೆ ನಾವು ಕಲ್ತಂಗೆ ಅದೊಂದು ಪಾಠ, ಅದು ಕೇಳೋದು ಪಾಠ, ಆ ಥರ ಆಗಿತ್ತು. ಅದನ್ನು ನಾವು ಕೇಳ್ತಾ ಇದ್ವಿ. ಅಲ್ಲ, ಅಮ್ಮ, ನಮ್ಮ ಅಜ್ಜಿ ಇದ್ರಲ್ಲ, ಅಜ್ಜಿ, ನಮ್ಮ ಅತ್ತೆ, ತಂದೆಯವ್ರ ತಂಗಿ, ನಮ್ಮ ಅಮ್ಮ, ನಮ್ಮ ಆಯಿ, ಎಲ್ಲರೂ ಅವರಿಗೂ ಅಲ್ಲಿ ಒಳಗೆ ಹೋಗಿ ಏನಾದರೂ ಸಹಾಯ ಮಾಡೋದು, ಚಿಕ್ಕ ಪುಟ್ಟ ಸಹಾಯ ಮಾಡಿಕೊಡೋದು, ಮತ್ತು ಓಡಿ ಬಂದು ಇಲ್ಲೇ ಕೂತ್ಕೊಂಡು ಕೇಳೋದು ಮಾಡೋದು. ತುಂಬ ಜನ ಊಟ ಮಾಡ್ತಾಯಿದ್ರು. ಅಂದರೆ ಅವ್ರ ಶಿಷ್ಯರ ಇದ್ರಲ್ಲ, ನಮ್ಮ ಕಟ್ಟಿಗೆ ಭಟ್ರು ಅವರ ಶಿಷ್ಯರೆಲ್ಲ ಇಲ್ಲೇ ನಮ್ಮ ಮನೇಲೆ ರಾತ್ರಿ ಮಲಗ್ಲಿಕ್ಕೆ ಬಂದವ್ರು ಕಲ್ತ್ಕೊಂಡು ಹೋಗೋರು. ರಾತ್ರಿ ಊಟ ನಮ್ಮ ಮನೇಲೆ, ಆಮೇಲೆ ಬೆಳಗಿನ ತಿಂಡಿನೂ ನಮ್ಮ ಮನೇಲೆ. ಆ ಥರ ಮಾಡ್ಕೊಂಡು ಅವರು ಕಲ್ತ್ಕೊಂಡು ಅಲ್ಲ, ಅವರು ಅಂದರೆ ತಿಂಡಿ ಊಟದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅವ್ರ ಶ್ರದ್ಧೆ ಹೇಳಿ ನೋಡಿ. ಹೌದಪ್ಪ, ಅವರಿಗೆ ಎಷ್ಟೋ ದೂರದಿಂದ ಬರಬೇಕು, ಹತ್ರ ಅಲ್ಲ ಮನೆ, ಮತ್ತೆ ಮಳೆ ಇರಲಿ, ನಡ್ಕೊಂಡೇ ಬರಬೇಕು. ಹೌದು, ಅಷ್ಟು ಅಲ್ಲ, ಮತ್ತೆ ಹಗಲಿಡೀ ಕೆಲಸ ಮುಗಿಸ್ತಾರೆ ಅವರು. ಖೇತಿ ಮಾಡೋರಲ್ವಾ, ಎಲ್ಲ ತೋಟದ ಕೆಲಸ ಅದು ಇದು ಎಲ್ಲ ಮುಗಿಸಿ ಒಂಥರ ಅವ್ರಿಗೂ ಅಂದರೆ ಶ್ರಮಜೀವಿಗಳಲ್ವ ಅವರು. ಆದರೂ ರಾತ್ರಿ ಬಂದು ಪಾಠ ಹೇಳಿಸ್ಕೊಂಡು ಹೋಗೋರು ಬಂದು. ಹೌದು. ಆಮೇಲೆ ಇವ್ರು ಬಂದ್ರಂತೂ ಜನರೇ ಜನ, ನಮ್ಮ ಗುರುಗಳು, ಇವರು ಚಂದ್ರಶೇಖರ್ ಪುರಾಣಿಕ ಮಠ ಅವರು ಗುರುಗಳು ಬಂದ್ರಂತೂ ಜನರೇ ಜನ, ಅಷ್ಟು ಕೇಳೋಕ್ಕೆ ಅಷ್ಟು ಜನ ಬರ್ತಾಯಿದ್ರು. ಮತ್ತು ನಮ್ಮ ತಂದೆಯವರು ಅವರಿಗೆ ಅನುಕೂಲ ಆಗಲಿ ಅಂತ ಅಲ್ಲಿ ಪ್ರೋಗ್ರಾಮ್ ಇಡಿಸ್ತಾಯಿದ್ರು. ಪ್ರೋಗ್ರಾಮ್ನಲ್ಲಿ ಅದೇ ಏನು ಅಲ್ಲಿ ಇದಾಗಿಲ್ಲ, ಏನು ಸಂಪಾದನೆ ಬಂದಿಲ್ಲ, ಅಲ್ಲಿ ಏನೂ ಆಗಿಲ್ಲ ಅಂದರೆ ತನ್ನ ಕೈಯಿಂದನೇ ಕೊಟ್ಟು ಅವ್ರನ್ನ ಕಳಿಸ್ತಾಯಿದ್ರು, ಗೌರವಧನ ಹಾಗೆ ಕಳಿಸ್ತಾಯಿದ್ರು. ಪಾಪ ಅವ್ರು ಕೈಲಾದಷ್ಟು ಮಾಡಿದ್ದಾರೆ. ಅದು ಅಂದರೆ ಉತ್ಪ್ರೇಕ್ಷೆ ಮಾತಂತೂ ಅಲ್ವೇ ಅಲ್ಲ, ನೀವೆಲ್ಲ ನೋಡಿದ್ದೀರಾ ಆ ಥರ.